ಭಗವಂತ ಶಕ್ತಿ ಕೊಟ್ಟರ ಹಾಗೆ ನಮ್ಮ ಗ್ರಾಮದ ಸಹಯೋಗದಿಂದ ಒಂದು ಬಸ್ ನಿಲ್ದಾಣ ಕಟ್ಟಿದೀವಿ. ನಮ್ಮ ಗ್ರಾಮ ಚೆನ್ನಾಗಿತ್ತು ಅಂದ್ರೆ ಇಡೀ ದೇಶನೇ ಚೆನ್ನಾಗಿರುತ್ತೆ. ನಮ್ಮ ಲೀಡ್ರು ಅಂತಲೇ ಕರಿತೀವಿ ನಾವು ನಮ್ಮ ಹೇಮಂತ್. ಒಂದು ಬಸ್ ಸ್ಟ್ಯಾಂಡ್ ಅನ್ನ ಇವತ್ತು ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಲಕ್ಕಪ್ಪನಹಳ್ಳಿ ಗ್ರಾಮಸ್ಥರು ಸುತ್ತಮುತ್ತಲವರ ಸಹಕಾರದಿಂದ ಇಂಥ ಕಾರ್ಯಗಳು ಅನೇಕ ಕಾರ್ಯಗಳು ಆಗಬೇಕು. ಇನ್ನು ಮುಂದೆ ಇದೇ ರೀತಿಯಲ್ಲಿ ಉತ್ತಮ ಕೆಲಸವನ್ನ ಮಾಡಿಕೊಂಡು ನೆಕ್ಸ್ಟ್ ಗ್ರಾಮ ಪಂಚಾಯತ್ ಕೂಡ ಒಂದು ಅವಕಾಶವನ್ನ ನಾವು ಕೊಡ್ತೇವೆ ಯುವಕನಿಗೆ ಅಂತ ಹೇಳಿ ನಾನು ಮಾತಾಡಿ ಮುಗಿಸ್ತೇನೆ. ನಾನು ಸರ್ಕಾರದಿಂದ ಮಾಡಿಲ್ಲ ಇದು, ಪಾಪ ಅವು ಸ್ವಂತ ಹಣ ಖರ್ಚು ಮಾಡಿರ್ತಕ್ಕಂಥದ್ದು. ನಮ್ಮ ಗ್ರಾಮನ ಲೆಕ್ಕಾಚಾರದಲ್ಲಿ ನಮ್ಮೂರು ಚೆನ್ನಾಗಿದ್ರೆ, ನಮ್ಮ ಗ್ರಾಮ ಚೆನ್ನಾಗಿತ್ತು ಅಂದ್ರೆ ಇಡೀ ದೇಶನೇ ಚೆನ್ನಾಗಿರುತ್ತೆ. ನಮ್ಮ ಗ್ರಾಮನೇ ಚೆನ್ನಾಗಿಲ್ಲ, ನಾವೇ ನಮ್ಮನೆ ಒಂದೇ ಮಾಡ್ಕೊಂತೀವಿ ಅಂತ ಅಂದ್ರೆ ಗ್ರಾಮ ಯಾವತ್ತೂ ಉದ್ಧಾರ ಆಗಲ್ಲ. ಹಾಗೆ ನಮ್ಮ ಗ್ರಾಮ ಚೆನ್ನಾಗಿದ್ರೆ ನಮ್ಮ ಮನೇನು ಚೆನ್ನಾಗಿರುತ್ತೆ, ನಮ್ಮ ಸುತ್ತಮುತ್ತ ಗ್ರಾಮಗಳು ಚೆನ್ನಾಗಿರುತ್ತೆ ಅನ್ನೋ ಮಾಡಿದೀವಿ. ಭಗವಂತ ಶಕ್ತಿ ಕೊಟ್ಟರ ಹಾಗೆ ನಮ್ಮ ಗ್ರಾಮದ ಸಹಯೋಗದಿಂದ ಒಂದು ಬಸ್ ನಿಲ್ದಾಣ ಕಟ್ಟಿದೀವಿ. ಬಹಳ ಒಂದು ಸಂತೋಷದ ವಿಷಯ ಇವತ್ತು. ಯಾಕೆಂತಂದ್ರೆ ಲಕ್ಕಪ್ಪನಹಳ್ಳಿನಲ್ಲಿ ಅವರೆಲ್ಲ ಇಡೀ ಕುಟುಂಬಗಳು ಎಲ್ಲರೂ ಕೂಡ ಊರಿನವರೆಲ್ಲ ಸೇರ್ಕೊಂಡು, ಅದರ ಜೊತೆಲೆ ನಮ್ಮ ಲೀಡ್ರು ಅಂತಲೇ ಕರಿತೀವಿ ನಾವು ನಮ್ಮ ಹೇಮಂತ್ನ, ಯುವಕ, ಒಳ್ಳೆ ಯುವ ಮಿತ್ರ ಕೂಡ ಎಲ್ರಿಗೂ ಕೂಡ ಅವರು ಸೇರಿ ಅವರೂರಿಗೆ ಒಂದು ಬಸ್ ಸ್ಟ್ಯಾಂಡ್ ಅನ್ನ ಇವತ್ತು ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಯಾಕೆಂತಂದ್ರೆ ಇದು ತಾವು ಇವಾಗ ಬರುವಾಗ ಗೊತ್ತಾಗಿರ್ಬೇಕು ತಮಗೆ, ಇಲ್ಲೆಲ್ಲೂ ಬಸ್ ಸ್ಟ್ಯಾಂಡು ಇಲ್ಲ, ಏನೂ ಇಲ್ಲ, ಬಹಳ ಕಷ್ಟ ಆಗ್ತಿತ್ತು. ಹಸಿರುಹಳ್ಳಿ ಆ ಸರ್ಕಲ್ಗೆ ಹೋಗ್ಬೇಕಾಗಿತ್ತು. ಹಾಗಾಗಿ ಇಲ್ಲಿ ಬರ್ತಕ್ಕಂಥ ಬಸ್ಗಳು ಇರ್ಬೋದು, ಯಾವುದೇ ಗಾಡಿಗಳು ಇರ್ಬೋದು, ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಅವರು ಒಳ್ಳೆ ಕೆಲಸಗಳನ್ನ ಇವತ್ತು ಮಾಡಿದ್ದಾರೆ. ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ. ಅವರಿಗೆ ನಾನು ಧನ್ಯವಾದಗಳನ್ನ ನಮ್ಮ ಪಕ್ಷದ ಪರವಾಗಿ ಮತ್ತೆ ಬಿಜೆಪಿ ನಮ್ಮ ಮಿತ್ರ ಪಕ್ಷದ ಪರವಾಗಿ ಮತ್ತು ಬಂದಿರತಕ್ಕಂಥ ಎಲ್ಲ ಮುಖಂಡರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಬಹಳ ಒಂದು ಉತ್ತಮವಾದ ಕಾರ್ಯ. ಇಂಥ ಕಾರ್ಯಗಳು ಸಾಕಷ್ಟು ಆಗಬೇಕು. ಯಾಕೆಂದ್ರೆ ಈ ದಾರಿಗೆ ಬರ್ತಕ್ಕಂಥವ್ರು, ಬಸ್ ಇಳಿದವರು ಮತ್ತು ಸ್ಕೂಟರ್ ಬಂದವರು ಇಂಥವರೆಲ್ಲ ಇಲ್ಲಿ ಬಂದಾಗ ಇದು ಸೇಫ್ಟಿ. ಅವರು ಇಲ್ಲಿ ಮಳೆ ಬಿಡಗಂಟಾಗಲಿ ಇಲ್ಲಿ ಇದ್ಬಿಟ್ಟು ಹೋಗ್ಬೋದು. ಅಕಸ್ಮಾತ್ ಇಂಥ ಕಡೆ ಇರ್ತೀನಿ ಅಂತೇಳಿ ಮಾಡ್ತಕ್ಕಂಥದ್ದು ಹೇಮಂತ್ ಅವರು ಮತ್ತು ನಮ್ಮ ಲಕ್ಕಪ್ಪನಹಳ್ಳಿ ಗ್ರಾಮಸ್ಥರು ಸುತ್ತಮುತ್ತಲವರ ಸಹಕಾರದಿಂದ ಇಂಥ ಕಾರ್ಯಗಳು ಅನೇಕ ಕಾರ್ಯಗಳು ಆಗಬೇಕು. ಸೊ ನಮ್ಮ ಗ್ರಾಮದ ಲಕ್ಕಪ್ಪನಹಳ್ಳಿ ಗ್ರಾಮದಲ್ಲಿ ನಮ್ಮ ಜೆಡಿಎಸ್ ಮುಖಂಡರು ಹೇಮಂತ್ ಕುಮಾರ್ ಅವರು ಮತ್ತು ಎಲ್ಲ ಗ್ರಾಮಸ್ಥರು ಸೇರ್ಕೊಂಡು ಸಾರ್ವಜನಿಕರ ಒಂದು ಅನುಕೂಲಕ್ಕೆ ಇವತ್ತು ಬಸ್ ಸ್ಟಾಪ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಇದು ಒಂದು ರೀತಿ ಏನಪ್ಪಾ ಅಂದ್ರೆ ನಮ್ಮ ಹೇಮಂತ್ ಅವರು ಕೂಡ ಏನು ಗ್ರಾಮಕ್ಕೆ ಉತ್ತಮ ಕೆಲಸ ಮಾಡಿಕೊಂಡು ಜನರ ಪರವಾಗಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷ ಜಂಟಿಯಾಗಿ ಇವತ್ತು ಸಂಘಟನೆ ಮಾಡಬೇಕು ಅಂತ ತಿಳ್ಕೊಂಡು ಈ ಒಂದು ಒಳ್ಳೆ ಉತ್ತಮ ಕೆಲಸ ಮಾಡಿದ್ದಾರೆ. ನಮ್ಮ ಜೆಡಿಎಸ್ ಪಕ್ಷದ ವತಿಯಿಂದ, ನಮ್ಮ ತಂದೆಯವರ ಕುಟುಂಬದ ವತಿಯಿಂದ ನಾನು ಶುಭವನ್ನು ಹಾರೈಸ್ತೇನೆ. ಇನ್ನು ಮುಂದೆ ಇದೇ ರೀತಿಯಲ್ಲಿ ಉತ್ತಮ ಕೆಲಸವನ್ನ ಮಾಡಿಕೊಂಡು ನೆಕ್ಸ್ಟ್ ಗ್ರಾಮ ಪಂಚಾಯತ್ ಕೂಡ ಒಂದು ಅವಕಾಶವನ್ನ ನಾವು ಕೊಡ್ತೇವೆ ಯುವಕನಿಗೆ ಅಂತ ಹೇಳಿ ನಾನು ಮಾತಾಡಿ ಮುಗಿಸ್ತೇನೆ. ನಾನು ಸುಮಾರು ಇದು ಈಗ ಎಲ್ಲರೂ ಸೇರ್ಕೊಂಡು ಕಟ್ಟೋರಿಲ್ಲ, ಪಾಪ ಇಲ್ಲಿ ಸರ್ಕಾರದಿಂದ ಮಾಡಿಲ್ಲ ಇದು, ಪಾಪ ಅವು ಸ್ವಂತ ಹಣ ಖರ್ಚು ಮಾಡಿರ್ತಕ್ಕಂಥದ್ದು. ನಾವೆಲ್ಲ ಖುಷಿ ಪಡ್ಬೇಕು ಇವತ್ತು. ವಿಶ್ವಾಗ್ನಿ ಟಿವಿ, ಇದು ದನಿ ಇಲ್ಲದವರ ಧ್ವನಿ.